ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಂದು ಮಂಡೇ ವ್ಲಾಗು. ಮಕ್ಕಳು ಬಂದು ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಸೈಕಲಲ್ಲಿ ಹೋಗ್ತೀವಿ ಅಂತೇಳಿ ಇಬ್ಬರೂ ಸೈಕಲ್ ಎತ್ಕೊಂಡು ನಿಂತಿದ್ರು. ಮನೆಯವರಾಗೇನೆ ಫೋಟೋ ತೊಗೊಳ್ತಾ ಇದ್ರು. ಸೈಕಲಲ್ಲಿ ಹೋದರೆ ಮ್ಯಾಮ್ ಹೊಡಿತಾರೆ, ನಿಮ್ಮ ಚಿಕ್ಕವರಲ್ವ ಅಂತ ಹೇಳ್ತಾಯಿದ್ರು. ಆದರೂ ಸ್ವಲ್ಪ ದೂರ ಹೋಗೋದು ಬರೋದು ಮಾಡ್ತಾಯಿದ್ರು. ಸರಿ ಅಂತ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಇದು ಈವ್ನಿಂಗು ಸಂಜೆ ಮತ್ತೆ ಕರ್ಕೊಂಡು ಬಂದು ಸ್ವಲ್ಪ ಹೊರಗಡೆ ಏನೇನು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಇದು ಬಂದು ಆಪ್ಕಾಮ್ಸು ಗೌರ್ನಮೆಂಟ್ ಕಡೆಯಿಂದ ನಡೆಸ್ತಾರಲ್ಲ ಅದು. ಹಾಗೆ ಸ್ವಲ್ಪ ಮನೆಗೆ ಫಿಶ್ ಕೂಡ ತರಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಫಿಶ್ ಅಂಗಡಿಗೆ ಬಂದ್ವಿ. ಅಲ್ಲಿ ತುಂಬ ಥರದ್ದು ವೆರೈಟಿ ಆಫ್ ಫಿಶ್ ಇತ್ತು. ನಮ್ಮ ಮನೇಲಿ ಹೇಗೆ ಅಂದರೆ ಇತ್ತೀಚೆಗೆ ತುಂಬ ಫಿಶ್ಗಳು ಎಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ರೂ ಯಾಕೋ ತುಂಬ ಸಾಯ್ತಿದ್ದಾವೆ. ಜಾಸ್ತಿ ಫಿಶ್ ಇತ್ತು. ಒಂದೊಂದಾಗಿ ಆಗಿ ಕೊನೆಗೆ ಎರಡು ಉಳಿದ್ಬಿಟ್ಟಿತ್ತು. ಹಾಗಾಗಿ ಅವು ಯಾವಾಗಲೂ ಡಲ್ಲಾಗಿರ್ತಾಯಿದ್ವು. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ತರೋಣ, ಇನ್ನೊಂದೆರಡು ಮೂರು ಸೇರಿ ತಗೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ನೋಡ್ತಾ ಇದ್ವಿ ಅಂದರೆ ಫಸ್ಟ್ ಇದ್ದಿದ್ದು ಫಿಶ್ ಜೊತೆಗೆ ಬೇರೆ ಯಾವುದೂ ಬಿಡೋ ಆಗಿಲ್ಲ, ಒಂದೊಂದು ಕಚ್ಚಿಬಿಡುತ್ತೆ. ಹಾಗಾಗಿ ಅದು ಫೋಟೋ ತೋರಿಸಿದ್ವಿ. ಯಾವ ಫಿಶ್ಶು ನಮ್ಮ ಮನೇಲಿ ಇತ್ತಲ್ಲ ಅದಕ್ಕೆ. ಅದ್ರ ಜೊತೆಗಾದರೆ ಈ ಫಿಶ್ಗಳನ್ನ ಬಿಡಿ, ಬೇರೆದೆಲ್ಲ ದೊಡ್ಡ ಮೀನು. ನಾವೇನಂದರೆ ಇದು ಫುಲ್ಲೆಲ್ಲ ಚಿಕ್ಕ ಮೀನುಗಳು ಎಲ್ಲ ಕಂಪ್ಲೀಟಾಗಿ ಎಲ್ಲ ಹೋದ್ಮೇಲೆ ದೊಡ್ಡದು 2 ಫಿಶ್ ತಗೊಂಡು ಬರೋಣ, ತಂದು ಇಡೋಣ ಅಂತ ಅಂದ್ಕೊಂಡಿದ್ದು. ಆಗ ಅವರು ಆ 2 ಮೀನು ಇರೋದ್ರಿಂದ ಬೇರೆದು ಹಾಕಿದ್ರೆ ಕಚ್ಚಿಬಿಡುತ್ತೆ ಅಂತೇಳಿ ಅವರೇ ಸೆಲೆಕ್ಟ್ ಮಾಡಿ 4 ಫಿಶನ್ನು ತಂದ್ವಿ. ಹಾಗೆಯೇ ಅಂದಿವೆ ಬರ್ತಾ ಅಲ್ಲೊಬ್ಬರು ಆಂಟಿಗೆ ಪರಿಚಯದವ್ರು ಇದ್ದಾರೆ. ಅವ್ರ ಮನೆ ಹತ್ರ ನೆಲ್ಲಿಕಾಯಿ ಮರ ಇದೆ. ಅಲ್ಲಿ ಸ್ವಲ್ಪ ನೆಲ್ಲಿಕಾಯಿನ ಕಿತ್ಕೊಂಡು ಮನೆಗೆ ತಂದು ಇದು ನಮ್ಮ ಟ್ಯಾಂಕ್ಗೆ ಹಾಕಿದ್ವಿ. ಎಲ್ಲ ಬಂದು ನೀಟಾಗಿ ಆಟ ಆಡ್ಕೊಳ್ತಾ ಇದ್ದು. ಅದು ವೈಟದು 2 ಫಿಶ್ ತೊಗೊಂಡ್ರು. ಆ ಪಿಂಕದು ಬಂದು ನನಗೆ ತುಂಬಾ ಇಷ್ಟ ಆಯಿತು. ಅದನ್ನು ನಾನು ಕೇಳಿ ಒಂದು ಎಕ್ಸ್ಟ್ರಾ ತೆಗೆಸ್ಕೊಂಡು ಬಂದೆ. ನೆಕ್ಸ್ಟು ಊಟಕ್ಕೆ ಅಂತ ಮಗಂಗೆ ಸ್ವಲ್ಪ ಕೋಲ್ಡ್ ಇತ್ತು. ಅವನಿಗೆ ಕಾಫು ಕೋಲ್ಡು ಒಂಥರ ಫೀವರ್ ಬರೋ ಥರ ಇದಾಗ್ತಿತ್ತು ದೊಡ್ಡವನಿಗೆ. ಅದಕ್ಕೋಸ್ಕರ ಅವನಿಗೆ ರೊಟ್ಟಿನ ಕೇಳ್ದ. ಮನೆಯವ್ರು ಬಂದು ಒಣಮೆಣ್ಸಿನ್ಕಾಯಿದು ಚಟ್ನಿನ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ನಾನು ಅವ್ರ ಹತ್ರನೇ ಮಾಡಿಸೋದು. ಅದನ್ನು ಬಂದು ರುಬ್ಬಿಟ್ಬಿಟ್ಟು ಕೊನೆಗೆ ಚಿಕ್ಕವನು ಎಗ್ ಬುರ್ಜಿ ಏನೋ ಕೇಳ್ದ ಸೈಡ್ ಡಿಶ್ಗೆ ಅಂತೇಳಿ. ಅದನ್ನು ಅವರು ಚೆನ್ನಾಗಿ ಮಾಡ್ತಾರೆ, ಮಾಡಿಕೊಡ್ತಾಯಿದ್ರು. ಹಾಗೆಯೇ ಈ ಚಟ್ನಿನೂ ಬಂದು ರುಬ್ಬಿಟ್ಕೊಟ್ರು. ಅದನ್ನು ರೊಟ್ಟಿ ಜೊತೆಗೆ ಕೊಟ್ಟರೆ ಅವ್ನು ತಿನ್ಕೊಳ್ತಾನಲ್ಲ ಅಂಥೇಳಿ ನಾನು ಸ್ವಲ್ಪ ಹಾಸ್ಪಿಟ್ಲಿಗೂ ತೋರಿಸ್ಕೊಂಡು ಬಂದಿದ್ದು. ಹಾಗಾಗಿ ಮೆಡಿಷನ್ ಎಲ್ಲ ಇದು ಮಾಡೋದ್ರಿಂದ ಬಾಯೆಲ್ಲ ಸ್ವಲ್ಪ ಕಹಿ ಅನ್ನಿಸ್ತಿತ್ತು ಅಂದ್ಬಿಟ್ಟು ರೊಟ್ಟಿನ ಕೇಳ್ದ. ಹಾಗಾಗಿ ಅವನಿಗೆ ಆ ಚಟ್ನಿನ ರುಬ್ಬಿಸ್ಬಿಟ್ಟು ರೊಟ್ಟಿನ ಅವ್ನಿಗೆ ಮಾಡಿಕೊಟ್ಬಿಟ್ಟು ನಮಗೆ ಬಂದು ಎಳೆದು ಬದನೆಕಾಯಿ ಇತ್ತು. ಅದು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ. ಹಾಗಾಗಿ ಸಾಂಬಾರು ಇರಲಿಲ್ಲ, ಸಾಂಬಾರು ಮಾಡೋದು ಯಾರು ಅಂತೇಳಿ ನಾನು ವಾಂಗಿಬಾತನ್ನ ಮಾಡಿದೆ. ಇನ್ನು ಅದು ನಾವು ದೊಡ್ಡವನಿಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ಅವನು ಕೊಡೋ ಆಗಿಲ್ವಲ್ಲ ಅಂತ ಅವನಿಗೆ ಮಾತ್ರ ಎರಡು ಬಿಸಿ ರೊಟ್ಟಿನ ಮಾಡಿಕೊಟ್ಟೆ. ಇದು ನೆಕ್ಸ್ಟ್ ಡೇ ಬಂದು ವಡಾಪಾವು ಸಮೋಸ ಇದೆಲ್ಲ ಚಿಕ್ಕವನು ಹೋಗಿ ಅವ್ರ ಅಪ್ಪನ ಹತ್ರ ಕೇಳಿ ತೆಗೆಸ್ಕೊಂಡು ಬಂದ್ಬಿಟ್ಟಿದ್ದ. ಅದನ್ನೆಲ್ಲನೂ ಹಾಗೆ ಹಾಕ್ಕೊಡ್ತಿದ್ದೆ. ಇವನು ಸ್ವಲ್ಪ ರಿಕವರ್ ಆಗಿದ್ದ. ಅವನು ಸ್ವಲ್ಪ ಖಾರ ಆ ಥರ ಏನಾದ್ರು ತಿನ್ಬೇಕು ಅನ್ನಿಸ್ತಿದೆ ಅಂತ ಕೇಳಿದ್ರೆ ಹುಷಾರಾಗಿ ಆರಾಮಾಗಿದ್ನಲ್ಲ ಅಂತ ಹೇಳಿ ಅವನಿಗೂ ಸೇರಿ ಹೋಗಿ ತೊಗೊಂಡು ಬಂದಿದ್ದರು. ಅದನ್ನು ಕುತ್ಕೊಂಡಂಗೆ ನಾನು ಪ್ಲೇಟ್ಸ್ಗೆಲ್ಲ ನೀಟಾಗಿ ಸರ್ವ್ ಮಾಡ್ತಿದ್ದೆ. ಅದು ಸಪ್ರೇಟು ಗೊಜ್ಜು ವಡಾಪಾವು ಎಲ್ಲನೂ ಸಪ್ರೇಟ್ ಈ ಥರ ಕೊಟ್ಟಿದ್ರು. ಅದೆಲ್ಲ ಮಕ್ಳಿಗೆ ನೀಟಾಗಿ ಹಾಕ್ಕೊಂಡು ತಿನ್ಲಿಕ್ಕೆ ಬರಲ್ವಲ್ಲ. ಹಾಗಾಗಿ ನಾನೆಲ್ಲನೂ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಪ್ಲೇಟ್ಸ್ಗೆ ಎಲ್ಲನೂ ನೀಟಾಗಿ ಸರ್ವ್ ಮಾಡಿ ಕೊಡ್ತಾಯಿದ್ದೆ. ಆಮೇಲೆ ಬಂದು ತಿಂದರು. ಹಾಗೆಯೇ ಬಂದು ಚಿಕ್ಕವನಿಗೆ ಗೋಬಿ ಸಹ ತೆಗೆಸ್ಕೊಂಡು ಬಂದಿದ್ದೆ. ಅದು ಸ್ವಲ್ಪ ತಿಂದ್ಬಿಟ್ಟು ಇದು ಡೈಲಿ ಸ್ಕೂಲಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ಗೆ ಎಲ್ಲ ಮನೇಲಿ ಮಕ್ಕಳು ಕೇಳ್ತಾರಲ್ಲ ಅಂಥೇಳಿ ಅವ್ರಿಗೆ ಚಕ್ಲಿನ ತಗೊಂಡು ಬಂದಿಟ್ಟಿದ್ರು. ಇದು ಬಂದು ಕಾಫಿ ಪುಡಿದು ಮಿಲ್ಲಿದೆ, ಅಲ್ಲಿ ತುಂಬ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ನಮ್ಮನೆ ಯಾವಾಗಲೂ ಕಾಫಿ ಪುಡಿನ ಇಲ್ಲೇ ತೊಗೊಳ್ಳೋದು. ಅದನ್ನು ಕೂಡ ಸ್ವಲ್ಪ ಹಾಗೇ ತೊಗೊಂಡು ಬಂದ್ವಿ. ತಂದು ಮನೇಲಿ ಅಂದರೆ ಟೀ ಕಾಫಿ ಕುಡಿಯೋದು ಕಮ್ಮಿ. ಬಟ್ ಆ ಸೈಡ್ ಹೋದಾಗ ಫ್ಯಾಕ್ಟ್ರಿ ಎಲ್ಲ ಮಿಲ್ಲು ಅವರೇ ಓನಾಗಿ ಮಾಡಿಕೊಡೋದ್ರಿಂದ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡು ಬಂದು ಇಟ್ಕೊಳ್ಳೋಣ ಮನೇಲಿ ಅಂತೇಳಿ ತಂದು ಇಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.